ಏನ್ ಚಳಿ ಗೈಸ್ ಇವಾಗ ಬೆಂಗಳೂರಲ್ಲಿ. ನನಗೂ ಅಪ್ಪಂಗೂ ಚಳಿ ಅಂತಂದ್ರೆ ಆಗದೇ ಇಲ್ಲ ಏನಪ್ಪಾಜಿ. ಫಸ್ಟ್ ಮೂಗು ತಣ್ಣಗಾಗ್ಬಿಡುತ್ತೆ ಇಬ್ರದ್ದು. ಸೊ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ ಗೈಸ್. ಇವಾಗ ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಇದಕ್ಕೆ ಕೂತಿದೀವಿ ಗೈಸ್. ಇವಾಗ ಪೂಜೆ ಎಲ್ಲ ಆಯ್ತು. So I thought I'll take a skin appointment. When you have an insecurity, what do? You fix it. Laser treatment ತಗೋತಾ ಇದೀನಿ. ಇದು 50 ml ಸನ್ಸ್ಕ್ರೀನ್ಗೆ ಅವ್ರು ಚಾರ್ಜ್ ಮಾಡಿದ್ದು 2799 rupees. ಅಷ್ಟು ಎಕ್ಸ್ಪೆನ್ಸಿವ್ ಇದೆ ಇದು. ಹಾಯ್ ಹಲೋ ನಮಸ್ಕಾರ, ನಾನು ನನ್ನ ಫ್ರೆಂಡ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಆ್ಯಕ್ಚುಲಿ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ನಮ್ಮಮ್ಮ ಬೆಳಗ್ಗೆ ನನ್ನನ್ನು ಎಷ್ಟೊತ್ತಿಗೆ ಎಬ್ಸಿದ್ರಮ್ಮ 7 o'clock. ಸೊ ಎಬ್ಬಿಸ್ಬಿಟ್ಟು ಏನು ಚಳಿ ಗೈಸ್ ಇವಾಗ ಬೆಂಗಳೂರಲ್ಲಿ. ಅಷ್ಟು ಚಳಿ ಇದೆ ಆ್ಯಂಡ್ ಅಷ್ಟು ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಿ ಇವಾಗ ನಾನು ಪೊಂಗಲ್ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಕೂತಿದ್ದೀನಿ. ನನ್ನ ಜೊತೆ ಇವರು ಪೊಂಗಲೆಲ್ಲ ತಿಂತಾ ಇದ್ದಾರೆ. ಫುಲ್ ರೆಡಿಯಾಗಿದ್ದಾನೆ ನೋಡಿ ಇವರೆಲ್ಲ. ಇವಾಗ ಆ್ಯಕ್ಚುಲಿ ಕೈಂಡ್ ಆಫ್ ನಂದು ಮತ್ತು ಅಮ್ಮಂದು ಮ್ಯಾಚಿಂಗ್. ಅಮ್ಮ ಫುಲ್ ಗ್ರೀನ್ ಹಾಕಿದ್ದಾರೆ, ನಂದು ಗ್ರೀನ್ ಬಾರ್ಡರ್ ಮತ್ತು ಏನಂತಾರೆ ಗ್ರೇ ಸ್ಯಾರಿ ಅಂತ ಹೇಳ್ಬೋದು. ಆ್ಯಂಡ್ ಈ ಸ್ಯಾರಿ ಏನು ಸಖತ್ತಾಗಿದೆ ಗೊತ್ತಾಗ, ಫುಲ್ ಸಾಫ್ಟ್ ಆಗಿದೆ. ದಿಸ್ ಈಸ್ ದ ಕೈಂಡ್ ಆಫ್ ಸ್ಯಾರೀಸ್ ಐ ಲವ್ ಟು ವೇರ್. ಅದನ್ನು ನಾನು ಊಟ ಆದಮೇಲೆ ತೋರಿಸ್ತೀನಿ, ತಿಂಡಿ ಆದಮೇಲೆ ತೋರಿಸ್ತೀನಿ. ಆ್ಯಂಡ್ ಇನ್ನೊಂದು ಏನಾಯ್ತು ಅಂತಂದರೆ, ನಾನು ಡ್ರೈವ್ ಅಂತ ಈಸಿ ಡ್ರೈವ್ ಅಂತ ಆ್ಯಪ್ ಇದೆಲ್ಲ, ಸೊ ಅದರಿಂದ ಡ್ರೈವರ್ ಬುಕ್ ಮಾಡಿದ್ದೆ ಟ್ರಾನ್ಸ್ಪೋರ್ಟೇಷನ್ಗೆ ಅಂತ ಹೇಳ್ಬಿಟ್ಟು. ಏನಾಗಿದೆ ಅಂತಂದರೆ, ಮಿಸ್ ಆಗಿ ಬೆಳಗ್ಗೆ ಆಗಬೇಕಾಗಿರೋ ಬುಕ್ಕಿಂಗ್ ರಾತ್ರಿಗೆ ಹೋಗ್ಬಿಡಿದೆ. ಏನು ಮಾಡಬೇಕಿತ್ತು 9 PM ಆಗ್ಬಿಡಿದೆ. ಆಮೇಲೆ ಇನ್ನೂ ಕಾಲ್ ಮಾಡಲಿಲ್ಲ. ಯೂಶ್ವಲಿ 30 minutes ಮುಂಚೆ ಬರ್ತಾರೆ. ಸೊ 9 o'clock ಚೆಕ್ ಮಾಡಿದ್ರೆ ಆಮೇಲೆ ರಿಯಲೈಸ್ ಆಗಿದೆ PM ಆಗಿದೆ ಅಂತ. ಸೊ ಮತ್ತೆ ಟೈಮ್ ಚೇಂಜ್ ಮಾಡಿದೆ. ಇವಾಗ ಡ್ರೈವರ್ ಕೂಡ ಆನ್ ದ ವೇ ಇದ್ದಾರೆ. ಆಮೇಲೆ ಹೊರಡಬೇಕು. ಇವಾಗ ತಿಂಡಿ ತಿನ್ನುವ. ನಂಗೆ ಆ್ಯಕ್ಚುಲಿ ಪೊಂಗಲ್ ಇಷ್ಟ, ನಮ್ಮನೇಲಿ ಮಾಡೋದು. ಫೈನಲಿ ಐ ಆಮ್ ಆಲ್ ರೆಡಿ. ಫುಲ್ ಬೆಚ್ಚಗಿದ್ದೀನಿ. ನಾನು ನಮ್ಮಪ್ಪ ಒಂದೇ ಥರ. ಹೆಂಗಪ್ಪ ಅಂತಂದರೆ, ನನಗೂ ಅಪ್ಪಂಗೂ ಚಳಿ ಅಂತಂದರೆ ಆಗದೇ ಇಲ್ಲ ಏನಪ್ಪಾಜಿ. ಫಸ್ಟ್ ಮೂಗು ತಣ್ಣಗಾಗ್ಬಿಡುತ್ತೆ ಇಬ್ರದ್ದು. ಸೊ ಇವಾಗ ನನ್ನ ಸ್ಯಾರಿನ ಹೆಂಗೋ ಅಪ್ಪ ತೋರಿಸ್ತಾರೆ. ಇಟ್ಕೊಳಪ್ಪ. ಅಮ್ಮ ಆ್ಯಕ್ಚುಲಿ ಏನಂದ್ರು ಅಂತಂದರೆ, ಸಿಂಪಲ್ ಆಗಿ ರೆಡಿ ಆಗು ಅಂತ ಹೇಳ್ಬಿಟ್ಟು. ನನ್ನ ಲೈಫಲ್ಲಿ ತುಂಬ ಕಷ್ಟಪಟ್ಟು ಮಾಡುವಂಥ ಕೆಲಸ ಅಂತಂದರೆ ಸಿಂಪಲ್ ಆಗಿ ಮೇಕಪ್ ಮಾಡ್ಕೊಂಡು ರೆಡಿ ಆಗೋದು. ಸೊ ಇವತ್ತು ನಾನು ಸಿಂಪಲ್ ಆಗಿ ಕಾಣಿಸ್ತಿದ್ದೀನಿ ಗೈಸ್. ನನ್ನ ಮೇಕಪ್ ಸಿಂಪಲ್ ಆಗಿದೆಯಾ ಕಮೆಂಟ್ ಮಾಡಿದ್ದೀನಿ ಏನು ಅನಿಸ್ತದೆ ಅಂತ. ಆ್ಯಂಡ್ ನನ್ನ ಸ್ಯಾರಿ ಯಾವ ಥರ ಅನಿಸ್ತದೆ. ಸೊ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ. ತುಂಬ ಆಸೆ ಪಟ್ಟು ಹೊಲಿಸ್ಕೊಂಡು ಅನ್ಸುತ್ತು. ಇದು ಸ್ವಲ್ಪ ಆ್ಯಕ್ಚುಲಿ ಬ್ಲೌಸ್ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು, ಲಾಂಗ್ ಇಟ್ಬಿಟ್ಟಿದ್ರು ಲಾಂಗ್ ಆಫಲ್ಲಿ. ನನ್ನ ಸ್ಯಾರಿ ಡಿಸೈನ್ ಹೇಗೆ ಅನ್ಸುತ್ತೆ ನಿಮಗೆ? ಸ್ಯಾರಿ ಇಷ್ಟ ಆಯ್ತಾ ಅಥವಾ ಬ್ಲೌಸ್ ಡಿಸೈನ್ ಇಷ್ಟ ಆಯ್ತಾ ಕಮೆಂಟ್ ಮಾಡಿ. ನಾವಿವಾಗ ಫೈನಲಿ ಘಾಟಿ ಸುಬ್ರಹ್ಮಣ್ಯಗೆ ಹೋಗ್ತಾ ಇದ್ದೀವಿ. ನಮ್ದು ಆ್ಯಕ್ಚುಲಿ ಪ್ಲಾನ್ ಇದ್ದಿದ್ದು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಬಟ್ ಇವಾಗ ಚಳಿಗಾಲ ಆಗಿರೋದ್ರಿಂದ ಈಗ ಹೋಗೋದು ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಕ್ಯಾನ್ಸಲ್ ಮಾಡಿದ್ವಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದರೆ ಅಣ್ಣ ಅದಕ್ಕೆ ಎಲ್ಲರೂ ಜೊತೆಗೆ ಹೋದರೆ ಚೆನ್ನಾಗಿರುತ್ತೆ. ಅವರು ಅಣ್ಣಂಗೆ ಆಫೀಸ್ ಇರೋದ್ರಿಂದ ಅವನು ಟೈಮ್ ಫ್ರೀ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಈಗ ವೀಕ್ ಡೇ ಹೋಗ್ತಾ ಇರೋದ್ರಿಂದ ಅವರು ಜಾಯಿನ್ ಆಗಲಿಲ್ಲ ನಮ್ಮನ್ನ. ಬರೀ ನಾವು 3 ಜನ ಹೋಗ್ತಾ ಇದ್ದೀವಿ. ಪಾಪ ಪೋಕೋನು ಒಬ್ಬಳೇದಲ್ಲಿ ಮನೇಲಿ ಕರ್ಕೊಳ್ಳೋಣ ಅಂದ್ಕೊಂಡ್ವಿ. ಬಟ್ ಕಾರಲ್ಲಿ ಅವಳು ಒಬ್ಬಳೆ ಎಷ್ಟೊತ್ತು ಅಂತಿರ್ತಾಳೆ. ಹಂಗಾಗಿ ಅವಳಿಗೂ ಹಿಂಸೆ ಆಗುತ್ತೆ. ಮನೇಲಿ ಆರಾಮಾಗಿ ಓಡಾಡ್ಕೊಂಡಿರ್ಲಿ, ಸ್ಪೇಸ್ ಇದೆಲ್ಲ ಅಂತ ಹೇಳ್ಬಿಟ್ಟು ಮನೇಲೆ ಬಿಟ್ಟು ಬಂದ್ವಿ ಪೋಕೋನ. ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಾವು ಹೋಮ ಮಾಡಿಸ್ತಾ ಇದ್ದೀವಿ. ಸೊ ಹಾಗಾಗಿ ನಮ್ಮಪ್ಪ ನೋಡಿ ಇಲ್ಲಿ ಬಂದು ಪಂಚ ಹೊಡ್ಕೋತವ್ರೆ. ಗಂಡು ಮಕ್ಳು ಈಸಿ ಗೈಸ್, ಎಲ್ಲಿ ಬೇಕೋ ಅಲ್ಲಿ ಬಟ್ಟೆ ಚೇಂಜ್ ಮಾಡ್ಕೊಡ್ಬೋದು, ಹೆಂಗ್ ಬೇಕೋ ಹಂಗೆ ಇಟ್ಬಿಡ್ಬೋದು. ನಮ್ದು ಹಂಗಲ್ಲ. ನನಗೆ ಸರ್ಪದೋಷ ಇರೋದ್ರಿಂದ ಅದಕ್ಕೆ ಅಂತಾನೆ ಹೇಳ್ಬಿಟ್ಟು ಫಸ್ಟ್ ಹೋಮ ಮಾಡಿಸಿದ್ದು. ಸೊ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಅವರು ಡಿಸೈನ್ ಮಾಡಿದ್ದಾರೆ ಆವಿನ ಥರ. ಗೈಸ್ ಇವಾಗ ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಇದಕ್ಕೆ ಕೂತಿದ್ದೀವಿ. ಅಲ್ಲಿ ಪೂಜೆ ಮುಗೀತು, ಅಲ್ಲಿಂದ ಇಲ್ಲಿ ಬಂದಿದ್ದೀವಿ. ಗೈಸ್ ಇವಾಗ ಪೂಜೆ ಎಲ್ಲ ಆಯಿತು. ಆ್ಯಕ್ಚುಲಿ ಹೋಮ ತುಂಬ ಬೇಗ ಆಯಿತು. ನಾನು ಇನ್ನೂ ಜಾಸ್ತಿ ಟೈಮ್ ಎಲ್ಲಿ ಹಿಡಿತು ಅಂತ ಅಂದ್ಕೊಂಡಿದ್ದೆ. ಸೊ ಆ್ಯಕ್ಚುಲಿ ನನಗೆ ಸ್ವಲ್ಪ ಫ್ಯಾಮಿಲಿಯಿಂದನೇನು ಸರ್ಪದೋಷ ಇದೆ ಇತ್ತು. ಸೊ ಹಾಗಾಗಿ ಅದಕ್ಕೆ ಪೂಜೆ ಮಾಡಿಸಿದ್ದಾಯಿತು. ಸೊ ಇವಾಗ ಹೋಗ್ತಾ ಇದ್ದೀವಿ ಊಟಕ್ಕೆ ಅಂತ ಹೇಳ್ಬಿಟ್ಟು. ಸೊ ಲೆಟ್ಸ್ ಗೋ. ನಾವು ಆ್ಯಕ್ಚುಲಿ ಫ್ರೈಡೇ ಬಂದಿದ್ದು. ಸೊ ಫ್ರೈಡೇ ಟೈಮಲ್ಲೂ ಕೂಡ ಎಷ್ಟು ರಶ್ ಇದೆ ನೋಡಿ. ವೀಕೆಂಡಲ್ಲಿ ಬಂದಿದ್ರೆ ಇನ್ನೂ ಜಾಸ್ತಿ ರಶ್ ಇರ್ತಿತ್ತಂತೆ ಅಮ್ಮ ಹೇಳ್ತಾ ಇದ್ರು. ಪ್ರಸಾದ ಬಂದ್ಬಿಟ್ಟು ಅನ್ನ ಸಾಂಬಾರು ಪಲಾವ್ ಮತ್ತು ಮಜ್ಜಿಗೆ ಇಟ್ಟಿದ್ರು ಅಲ್ಲಿ. ನಾನು ಹೋಗ್ತಾ ಇದ್ದಿದ್ದು ಆನ್ ದ ವೇಯಲ್ಲಿ. ಏನೋ ಹಸುದು ಜಾತ್ರೆ ಕೂಡ ನಡೀತಾ ಇತ್ತು, ಅದಕ್ಕೆ ಫುಲ್ ಜನ ಸೇರಿದ್ರು. ಫೈನಲಿ ನಾನು ಮನೆಗೆ ಬಂದು ಒಂದು ರೌಂಡ್ ನಿದ್ದೆ ಮಾಡಿದೆ. ಬಿಕಾಸ್ ಐ ಹ್ಯಾಡ್ ಸಮ್ ವರ್ಕ್ ಟು ಫಿನಿಶ್. ಅದಾದಮೇಲೆ ಎದ್ಬಿಟ್ಟು ತುಂಬ ವರ್ಕ್ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, we sold our first FOMO bottle, which is tumbler. So again, I'm very happy and thank you for whoever bought it and supported my business and my idea. It means a lot to me guys. Thank you so much. And ಇವಾಗ ನನ್ನ ಬುಕ್ಕಲ್ಲಿ ಏನೇನೋ ಬರೀತಾ ಇದ್ದೆ, ಒಂದಷ್ಟು ಬುಕ್ಸ್ಗಳೆಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅಪ್ಪ ಮ್ಯಾಗಿ ಮಾಡಿ ತಂದು ಕೊಟ್ಟರು. ಇವಾಗ ತಿಂತ ನಂದು ಏನೇನು ವರ್ಕ್ ಎಲ್ಲ ಇದೆ ಪೆಂಡಿಂಗ್, ಅದೆಲ್ಲ ಮಾಡಬೇಕು. ಒಂಥರ ಇವತ್ತು ಐ ಆಮ್ ವೆರಿ ಹ್ಯಾಪಿ. ಬಿಕಾಸ್ ನಾನು ಏನೋ ಒಂದು ಕನ್ಸಿಟ್ಕೊಂಡು ಏನೋ ಒಂದು ಮಾಡ್ತಾ ಇರ್ತೀವಲ್ವಾ. ಸೊ ಅದ್ರಲ್ಲಿ ಏನೋ ಒಂದು ಚಿಕ್ಕ ಪುಟ್ಟ ವಿನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಐ ಆಮ್ ವೆರಿ ಹ್ಯಾಪಿ. ಬೆಳಗ್ಗೆ ಮಲ್ಕೊಂಡು ಎದ್ದ ತಕ್ಷಣ ವೆನ್ ಐ ಹರ್ಡ್ ದಟ್ ನ್ಯೂಸ್ ಐ ಫೆಲ್ಟ್ ಸೋ ಹ್ಯಾಪಿ. ದಿ ನೆಕ್ಸ್ಟ್ ಡೇ ಗೈಸ್ ನಮ್ಮನೇಲಿ ಇವತ್ತು ಕಿಚಡಿ ಆಗ್ತಿದೆ. ಸೊ ಹಾಗಾಗಿ ನಮ್ಮಮ್ಮ ಅಪರೂಪಕ್ಕೆ ಕಾಯಿ ತುರಿದು ಕೊಡು ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಹಾಗಾಗಿ ಕಾಯಿ ತುರಿದು ಅದನ್ನ ಹಾಕ್ತಾ ಇದೀನಿ ಕುಕ್ಕರ್ಗೆ. ಇವಾಗ ನಮ್ಮನೇಲಿ ಕಿಚಡಿ ಪದಾರ್ಥ ಆಗುತ್ತೆ. ಖಾರ ಹಬ್ಬ ಇದ್ದಾಗ ನಿಮ್ಮ ಮನೇಲೂ ಕೂಡ ಮಾಡ್ಬೋದು ಅನ್ಸುತ್ತೆ. ನಮ್ಮ ಹಾಸನ್ ಕಡೆ ನಮ್ಮ
ಹಳೆಬೀಡ್ ಕಡೆ ಗೊತ್ತಿರುತ್ತೆ ಕಾರಪ್ಪ ಅಂತಂದ್ರೆ. ಬೇರೆ ಯಾರ್ಯಾರಿಗೆ ಗೊತ್ತು, ಯಾವ್ಯಾವ ಊರಿಂದ ಗೊತ್ತು ಕಮೆಂಟ್ ಮಾಡಿ ಗೈಸ್. ಹೊಸದೊಂದು ಬಾಲ್ ತಂದಿದೀವಿ ಆಟ ಆಡೋದಕ್ಕೆ. ಇವಳು ಇನ್ನು ಅಡ್ಜಸ್ಟ್ ಆಗ್ತಿಲ್ಲ, ಫುಲ್ ಕ್ವೈ 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 ಅಂತೋಳು, ಯಾಕೋ ಗೊತ್ತಿಲ್ಲ. ಏನೋ ಕುಕ್ಕು ನಿಂದು ಅಂತನದು, ನಿಂದು ಅಂತನದು. ನಡಿ ಎದ್ಕೋ ಬಾ, ಹೋಗು ಎದ್ಕೋ ಬಾ, ಎದ್ಕೋ ಬಾ. ಮುಚ್ಚಿಟ್ಕೊಂಡಿರೋದ ಆಟ ಆಡಿಸ್ಬೇಕು ಇವಾಗ. ನನಗೆ ಮತ್ತೆ ಕೋಲ್ಡ್ ಆಗ್ಬಿಡೋದು ಆ್ಯಕ್ಚುಲಿ. ಹೊರಗಡೆ ಓಡಾಡಿ ಇವಾಗ ಥಂಡಿ ಬೇರೆ ಅಲ್ವಾ. ಆ್ಯಂಡ್ ಇವಾಗ ಏನಪ್ಪ ಅಂತಂದ್ರೆ ಐ ಫೀಲ್ ಲೈಕ್ ಮೈ ಸ್ಕಿನ್ ವಾಸ್ ಗೆಟಿಂಗ್ ವೆರಿ ಡ್ರೈ ಅಂತ ಹೇಳ್ಬಿಟ್ಟು. ಸೊ ಐ ಥಾಟ್ ಅಲ್ಲಿ ಟೇಕ್ ಅ ಸ್ಕಿನ್ ಅಪಾಯಿಂಟ್ಮೆಂಟ್ ಆ್ಯಂಡ್ ಟೇಕ್ ಕೇರ್ ಆಫ್ ಮೈ ಸ್ಕಿನ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಆಲ್ಸೋ ಫ್ರಮ್ ಅ ವೆರಿ ಲಾಂಗ್ ಟೈಮ್ ಐ ಹ್ಯಾವ್ ದಿಸ್ ನನ್ನ ಓಲೆ ಬಿದ್ದೋಯ್ತು ಆ್ಯಕ್ಚುಲಿ. ಈ ಡಾರ್ಕ್ ಸರ್ಕಲ್ಸ್ ಇರೋದು ಗೊತ್ತು. ಸೊ ಐ ಥಾಟ್ ಐಲ್ ಡೂ ಫಿಲ್ಲರ್ಸ್ ಅಂತ ಹೇಳ್ಬಿಟ್ಟು ತುಂಬ ಟೈಮಿಂದ ಅಂದ್ಕೊಂಡಿದ್ದೆ. ಲಾಸ್ಟ್ ಟೈಮ್ ಸಜೆಷನ್ ತೊಗೊಂಡಾಗ್ಲೂ ದೇ ಟೋಲ್ಡ್ ಐ ಕ್ರೀಮ್ ಯೂಸ್ ಮಾಡಿ, ನಿದ್ದೆ ಕರೆಕ್ಟಾಗಿ ಮಾಡಿ ಅಂತೆಲ್ಲ ಹೇಳಿದ್ದು. ಐ ಫೀಲ್ ಲೈಕ್ ಐವ್ ಬೀನ್ ಸ್ಲೀಪಿಂಗ್ ವೆರಿ ವೆಲ್ ಲೀಟ್ಲಿ. ಬಟ್ ನನಗೆ ಚಿಕ್ಕ ವಯಸ್ಸಿಂದ ಈ ಡೀಪ್ನೆಸ್ ಇದೆ. ಸೊ when you have an insecurity, what do? You fix it and feel beautiful. So I thought I'll do the same thing. ತುಂಬ ಟೈಮಿಂದ I give it a thought. Almost from 4 years I was thinking about it. ಸೊ ಅದ್ರ ಬಗ್ಗೆನೂ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಐ ಆಮ್ ನಾಟ್ ಶ್ಯೂರ್. ಸೊ ನೋಡೋ ಏನಾಗುತ್ತೆ ಇವತ್ತು ಅಂತ ಹೇಳ್ಬಿಟ್ಟು. ಫೈನಲಿ ನನ್ನ ಕ್ಯಾಬ್ ಬಂತು. ಅಮ್ಮನ ಆನ್ ದ ವೇ ಹಂಗೆ ಡ್ರಾಪ್ ಮಾಡಿಬಿಟ್ಟು ಹೋಗ್ತೀನಿ. ಇವಾಗ ಹೊಡುವ ಏನು ಚಳಿ ಇದೆ ಗೈಸ್ ಇವಾಗಂತೂ, ಬೇಡ ಕತೆ. ಆ್ಯಂಡ್ ನಾನಿವತ್ತು ರೊಟ್ಟಿ ತಿಂದೆ. ನಮ್ಮಮ್ಮ ಮಸಾಲ ರೊಟ್ಟಿ ಮಾಡಿದ್ರು. ಮಸಾಲ ರೊಟ್ಟಿ, ಚಿಲ್ಕ್ ಅವರೆಕಾಳು ಸಾರು. ನಡೀರಿ ಹತ್ರ. ಒನ್ ಥಿಂಗ್ ವಾಸ್ ಮೈ ಸಿಕ್ನೆಸ್ ವಾಸ್ ರಿಯಲಿ ಗೆಟಿಂಗ್ ಇನ್ ಟು ಮೀ. ಅದು ನನಗೆ ಫೀಲ್ ಆಗ್ತಾ ಇತ್ತು. ನಾನು ಆ್ಯಕ್ಚುಲಿ ಕನ್ಸಲ್ಟೇಷನ್ಗೆ ಅಂತ ಬಂದಿದ್ದೆ. ಡಾಕ್ಟ್ರನ್ನ ಹೊರಗಡೆ ಕಳಿಸ್ಬಿಟ್ಟಿದ್ದೀನಿ ನೋಡಿ. ಸೊ ಆ್ಯಕ್ಚುಲಿ ಸ್ವಲ್ಪ ಟೈಮ್ ತೊಗೊಂಡು ಥಿಂಕ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಟೋಟಲಿ ನನ್ನ ಒಂದು ಸರ್ವಿಸಸ್ ಬಂದ್ಬಿಟ್ಟು ಒಂದು 90,000 ತನಕ ಬರ್ತಾ ಇದೆ. ಸೊ ಸದ್ಯಕ್ಕೆ 38,000 ಒಂದು ಸರ್ವಿಸ್ ಇದೆ. ಅದನ್ನು ತೆಗೆದಾಕ್ಬಿಟ್ಟು ವಿಚ್ ಇಸ್ ಫಿಲ್ಲರ್ಸ್, ಬಾಕಿ ಕನ್ಸಿಡರ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಅದೇನೇನು ಸರ್ವಿಸ್ ಅಂತ ಆಮೇಲೆ ಹೇಳ್ತೀನಿ. ಸೊ ಇವಾಗ 44,000 ಸೆಲೆಕ್ಟ್ ಮಾಡ್ಕೊತೀನಿ. ಪೀಲಿಂಗ್ ಅಷ್ಟೇ ಮಾಡಿಸ್ಕೊತಾ ಇದ್ದೀನಿ. ಇರೋದು ಲೇಸರ್ಗೆ ನಾನು ಮತ್ತೆ ಬರಬೇಕಾಗುತ್ತೆ. ನೆಕ್ಸ್ಟ್ 8 ಸೆಷನ್ ಏನೋ ಇದೆ. ಇನ್ನೊಂದು ಏನಂತಂದರೆ ಕೊಲಾಬ್ರೇಷನ್ ಅದು ನನಗೆ ಸ್ಕಿನ್ ಟ್ರೀಟ್ಮೆಂಟ್ಸ್ ಅದೆಲ್ಲ ಫ್ರೀಯಾಗಿ ಸಿಗುತ್ತೆ. ಬಟ್ ದ ಪ್ರಾಬ್ಲಮ್ ಇಸ್ ಏನಂತಂದರೆ ಅಷ್ಟು ಸಿನ್ಸ್ ಇಟ್ಸ್ ನಾಟ್ ವೆರಿ ವಿಸಿಬಲ್, ಜಲ್ದಿ ಗೊತ್ತಾಗ್ದಲ್ಲ ಇರೋದ್ರಿಂದ ಪ್ರಾಡಕ್ಟ್ಸ್ ಮತ್ತು ಸ್ಕಿನ್ನಲ್ಲಿ ರಿಸ್ಕ್ ತೊಗೊಳೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಪೇ ಮಾಡೇ ಮಾಡಿಸ್ಕೊತಾ ಇದ್ದೀನಿ. ಮತ್ತು 10 days ಆದಮೇಲೆ ಲೇಸರ್ಗೆ ಅಂತ ಹೇಳ್ಬಿಟ್ಟು ಬರಬೇಕು. ಆ್ಯಂಡ್ ಫಿಲ್ಲರ್ಸ್, ಬರೀ ಫಿಲ್ಲರ್ಸ್ಗೆ 38,000 ಆಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಸದ್ಯಕ್ಕೆ ಡ್ರಾಪ್ ಡಟ್ ಐಡಿಯಾ. ಸೊ ಇವಾಗ ಇದಕ್ಕೆ ಏನು ಪೇ ಮಾಡ್ತಿದ್ದೀನಿ ಇದರಲ್ಲೇ ಫುಲ್ ಸಾರ್ಟ್ ಆದರೆ ಐ ಡೋಂಟ್ ಥಿಂಕ್ ಐ ವಿಲ್ ಗೋ ಫಾರ್ ಫಿಲ್ಲರ್ಸ್. ಅದಾದಮೇಲೂ ಪ್ರಾಬ್ಲಮೆಟಿಕ್ ಆಗಿ ಏನಾದ್ರು ಕಾಣಿಸ್ತಿದೆ ಅಂದರೆ ಅಲ್ಲಿ ಗೋ ಫಾರ್ ಇಟ್. ವೈಟ್ನಿಂಗ್ ಕ್ರೀಮ್ ಅಂತೇನೋ ಹಾಕಿದ್ದಾರೆ. ಸೊ ಇದನ್ನು ಕೂಡ 2 hours ಆದಮೇಲೆ ತೆಗಿಬೇಕಂತ. ಇದು ಪೂರಾ ಪೀಲ್ ಆಗುತ್ತೆ. ಸೊ ನಾನು ಏನೇನು ಕ್ರೀಮ್ ತೊಗೋತಾ ಇದ್ದೀನಿ, ಈಗ ಏನೇನು ಸರ್ವಿಸ್ ತೊಗೋತಾ ಇದ್ದೀನಿ, ಇದನ್ನೆಲ್ಲ ಈ ಬ್ಲಾಗಲ್ಲಿ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಸೊ ವೆಯ್ಟ್ ಮಾಡಿ ನೋಡಿ. ಈ ವಿಡಿಯೋದಲ್ಲಿ ನೀವು ನೋಡ್ತಿರೋ ಹಾಗೆ ನನಗೊಂದಷ್ಟು ಆಕ್ನಿ ಮಾರ್ಕ್ಸ್, ಡಾರ್ಕ್ ಸರ್ಕಲ್ಸ್ ಮತ್ತು ಸ್ಪೆಕ್ಸು ಹಾಕೊಳ್ಳೋದ್ರಿಂದ ಸ್ಪೆಕ್ಸ್ ಮಾರ್ಕ್ ಕೂಡ ಹಾಗೆ ಕಪ್ಪಗಾಗ್ಬಿಟ್ಟಿದೆ. ಸೊ ದಿಸ್ ವಾಸ್ ದ ಮೇನ್ ರೀಸನ್ ವೈ ಐ ವಾಸ್ ಟೇಕಿಂಗ್ ದ ಸರ್ವಿಸ್. ಗೈಸ್ ಇಲ್ಲಿ ನೋಡಿ, ನಾನು ಬಂದಿದ್ನಲ್ಲ ಜಾಗ, ಅಲ್ಲಿ ರಿಸೆಪ್ಷನಿಸ್ಟ್ ಅವ್ರು ಏನಿದ್ದಾರೆ ಅವ್ರು ಇದನ್ನೆಲ್ಲ ಸರ್ಚ್ ಮಾಡಿ ಇಟ್ಕೊಂಡವ್ರೆ. ನಾನು ಏನು ಮಾಡ್ತಾರೆ ಇದು ನೋಡ್ತಾ ಇದ್ದೀನಿ ನೋಡಿ, ಹಿಂಗೆಲ್ಲ ಮಾಡ್ತಾರೆ ಇಲ್ಲಿ. ಬಟ್ ಜಾಗ ಹೇಳಲ್ಲ ಎಲ್ಲಿ ಏನು ಅಂತ. ಈಗ ನೋಡಿ ಎಂಡ್ ಮಾಡ್ಬಿಟ್ರು, ಸೆಷನ್ ಎಂಡ್ ಮಾಡ್ಬಿಟ್ರು. ಸೊ ಗೈಸ್ ಫೈನಲಿ ನಾನಿವಾಗ ಮನೆಗೆ ಬಂದು ಸ್ವಲ್ಪ ಊಟ ಕೂಡ ಮಾಡಿಕೊಂಡೆ. ಊಟ ಮಾಡಿಕೊಂಡು ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. ಎಷ್ಟು ಡ್ರೌಸಿ ಫೀಲ್ ಆಗ್ತಿದೆ ಅಂತಂದರೆ ನನಗಂತೂ ಈ ಸುತ್ತಮುತ್ತ ಏನಾಗ್ತಿದೆ ಅಂತಲೇ ಅರ್ಥ ಆಗ್ತಿಲ್ಲ. ಒಂದು 5-10 minutes ಮಲ್ಕೊಂಡ್ಬಿಟ್ಟಿದ್ದೆ. ನನಗೆ ಒಂದಷ್ಟು ಪ್ರಾಡಕ್ಟ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ತೋರಿಸ್ತೀನಿ. ಸೊ ಟೋಟಲಿ ನನಗೆ ಹೇಗಪ್ಪ ಅಂತಂದರೆ ನನ್ನ ಸ್ಕಿನ್ ಟ್ರೀಟ್ಮೆಂಟ್ ಇದೆ. ಟೋಟಲಿ 3 ಟ್ರೀಟ್ಮೆಂಟ್ಸ್ನ ತೊಗೋತಾ ಇದ್ದೀನಿ. ಒಂದು 5 ನಂದು ಕಣ್ಣು ಸುತ್ತಮುತ್ತ ಏನಿದೆ ಅದ್ರ ಪೀಲಿಂಗು, ಮತ್ತು ಫುಲ್ ಫೇಸ್ ಪೀಲಿಂಗ್, ಮತ್ತು ಅದು ಬಿಟ್ಟು ಲೇಸರ್ ಟ್ರೀಟ್ಮೆಂಟ್ ತೊಗೋತಾ ಇದ್ದೀನಿ. ಇಟ್ಸ್ ಲೈಕ್ ನಂದು ಸಣ್ಣ ಡ್ಯಾಮೇಜ್ ಏನಾಗಿದೆ ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು, ಅನ್ನೀವನ್ ಸ್ಕಿನ್ ಟೋನ್ ಇರೋದ್ರಿಂದ ಅದಕ್ಕೆ ಅಂತ ಹೇಳ್ಬಿಟ್ಟು ಪೀಲಿಂಗ್ ಮಾಡಿಸ್ತಿರೋದು. ಸೊ ಫೇಸ್ ಪೀಲಿಂಗ್ದು 4 ಸೆಷನ್ ಇದೆ. ಮತ್ತು ಅಂಡರ್ ಐ ಮತ್ತು ಕಣ್ಣು ಸುತ್ತಮುತ್ತ ಏನಿದೆ ಅದ್ರ ಪೀಲಿಂಗ್ ಬಂದ್ಬಿಟ್ಟು 8 ಸೆಷನ್ ಇದೆ. ಲೇಸರ್ ಪ್ರಾಬ್ಲಿ 2 to 6 ಸೆಷನ್ ಏನೋ ಅನಿಸುತ್ತೆ. ಸೊ ಟೋಟಲಿ ಇಷ್ಟಕ್ಕೂ ಸೇರಿಸಿ ನನಗೆ ಆಗ್ತಾ ಇರೋದು ಅರೌಂಡ್ 44,000 ಏನೋ ಇತ್ತು. ಅದನ್ನು ಅವರು ಡಿಸ್ಕೌಂಟ್ ಮಾಡಿ ನನಗೆ 37,000 ಆಯಿತು ಅದ್ರದ್ದು ಟ್ರೀಟ್ಮೆಂಟು. ಸೊ ಪ್ರಾಡಕ್ಟ್ ನಾನು ಇವಾಗ ಒಂದೊಂದಾಗಿ ತೋರಿಸ್ತೀನಿ. ಸೊ ಇದಕ್ಕೊಂದು 6,000 ಏನೋ ಆಯಿತು. ಸೊ ಇದು ಬಂದ್ಬಿಟ್ಟು ಫೇಸ್ ಕ್ಲೆನ್ಸರ್, ಇಟ್ಸ್ ಮೋರ್ ಲೈಕ್ ಅ ಫೇಸ್ ವಾಶ್ ಅಂತ ಹೇಳ್ಬೋದು. ನನಗೆ 650 rupees ಆಯಿತು. ಮಾಯಿಶ್ಚರೈಸರ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಈ ಮಾಯಿಶ್ಚರೈಸರ್ ಕೂಡ ಅರೌಂಡ್
ಇದ್ರ ಮೇಲೆ ನಾನು ಆ್ಯಕ್ಚುಲಿ ಬಾಕ್ಸ್ ಸರ್ವಿಸ್ ಹಾಕ್ಕೊಟ್ಟೆ. ಸೊ ಅದೇ ಟೋಟಲಿ ಪ್ರಾಡಕ್ಟ್ಸ್ಗೆ 7,000 ಏನೋ ಆಯಿತು, 6,000 ಆಯಿತು. ಸೊ ಆಮೇಲೆ ಒಂದು ಸನ್ಸ್ಕ್ರೀನ್ ಕೂಡ ಕೊಟ್ಟಿದ್ದಾರೆ. ಬರೀ ಎಷ್ಟು ಗೊತ್ತಾಗ ಇದು ಕ್ವಾಂಟಿಟಿ ಇರೋದು 50 ml ಸನ್ಸ್ಕ್ರೀನ್ಗೆ ಅವ್ರು ಚಾರ್ಜ್ ಮಾಡ್ತಿದ್ದು 2,799 rupees. ಅಷ್ಟು ಎಕ್ಸ್ಪೆನ್ಸಿವ್ ಇದೆ ಇದು. 2 ಥರ ಸಿರಮ್ ಕೊಟ್ಟಿದ್ದಾರೆ, ಒಂದು ಫೇಸ್ ಸಿರಮು, ಇನ್ನೊಂದು ಕಣ್ ಕೆಳಗೆ ಯೂಸ್ ಮಾಡುವಂಥ ಸಿರಮು. ಸೊ ಟೋಟಲ್ ಇಷ್ಟು ಪ್ರಾಡಕ್ಟ್ಸ್ಗಳಿದೆ. ಸನ್ಸ್ಕ್ರೀನು, ಮಾಯಿಶ್ಚರೈಸರು, 2 ಥರ ಸಿರಮು ಮತ್ತು ಫೇಸ್ ಕ್ಲೆನ್ಸರ್. ಸೊ ಇಷ್ಟು ಪ್ರಾಡಕ್ಟ್ಗೆ 6,000 ಆಯಿತು. ಟೋಟಲಿ ನನಗಾಗಿದ್ದು 43,000 ಆಯಿತು ಗೈಸ್ ಇವತ್ತು. ನೋಡುವ ಯಾವ ಥರ ರಿಸಲ್ಟ್ ಸಿಗುತ್ತೆ ಅಂತ. ಸೊ ಆಲ್ಮೋಸ್ಟ್ ದಿಸ್ ಹೋಲ್ ಟ್ರೀಟ್ಮೆಂಟ್ ಇಸ್ ಗೋ ಫಾರ್ ಐ ಥಿಂಕ್ 3 to 6 months ತನಕ ಇದ್ರದ್ದು ಪ್ರೊಸೀಜರ್ಸ್ ಇರುತ್ತೆ. ಅರೌಂಡ್ 15 days ಕ್ಯಾಪ್ ಕೊಡ್ಕೊಂಡು ತೊಗೋಬೇಕಾಗುತ್ತೆ. ಸೊ ಇವತ್ತು ಬರೀ ಪೀಲಿಂಗ್ ಅಷ್ಟೇ ನಾನು ಮಾಡಿಸಿದ್ದು, ಕಣ್ ಸುತ್ತ ಪೀಲಿಂಗ್ ಮತ್ತು ಫುಲ್ ಫೇಸ್ ಪೀಲಿಂಗ್ ಅಷ್ಟೇ. ನೆಕ್ಸ್ಟು ಲೇಸರ್ ಟ್ರೀಟ್ಮೆಂಟ್ ಇರುತ್ತೆ, ಅದು 15 days ಆದಮೇಲೆ ಹೋಗಬೇಕು. ಈ ಒಂದು ಟ್ರೀಟ್ಮೆಂಟ್ ಏನಿದೆ, ಸೊ ನೆಕ್ಸ್ಟ್ ಟೈಮಿಂದ ಏನು ಎತ್ತ ಅಂತ ನಾನು ನಿಮಗೆ ಸ್ವಲ್ಪ ಇನ್ನೂ ತೋರಿಸ್ತೀನಿ. ಇವತ್ತು ಜಾಸ್ತಿ ಶೂಟ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನನ್ನ ಫ್ರೆಂಡ್ ಕೂಡ ಬಂದಿದ್ಲು, ನಾನು ಅವಳು ಒಟ್ಟಿಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು. ಬಟ್ ಅವಳೇನು ಮಾಡಿದ್ಲು ಅಂತಂದರೆ, ಶಿ ಡಿಂಟ್ ಟೇಕ್ ಎನಿ ಟ್ರೀಟ್ಮೆಂಟ್ ಟುಡೇ. ಅವಳು ಫ್ರೈಡೇ ಬರ್ತಾಳೆ, ಬಿಕಾಸ್ ಅವಳಿಗೇನೋ ಕೆಲಸ ಇತ್ತು ಸೆಕೆಂಡ್ ಹಾಫಲ್ಲಿ ಅಂತ ಹೇಳ್ಬಿಟ್ಟು ಅವಳು ಬರೀ ಇವತ್ತು ಕನ್ಸಲ್ಟೇಷನ್ ತೊಗೊಂಡ್ಲು. ಐ ಥಿಂಕ್ ದಟ್ಸ್ ಮೋಸ್ಟ್ ಆಫ್ ಇಟ್ ಇವತ್ತು ಅಂತ ಹೇಳ್ಬೋದು. ಸಿಕ್ನೆಸ್ ಆಗಿಬಿಟ್ರೆ ಅಂತೂ ಮನುಷ್ಯ ಆಗಿರಲ್ಲ. ಸೊ ಹಾಗಾಗಿ ಎಷ್ಟೇ ದುಡ್ಡು ಏನೇ ಇದ್ರೂ ಆರೋಗ್ಯ ಅನ್ನೋದು ತುಂಬ ಇಂಪಾರ್ಟೆಂಟ್ ಮನುಷ್ಯನಿಗೆ. ಸೊ ಹಾಗಾಗಿ ಈಗ ಸ್ವಲ್ಪ ಚಳಿಗಾಲದಿಂದ ನೀವು ಕೂಡ ಬಿಸಿನೀರು ಕುಡೀರಿ, ಹೊರಗಡೆ ಗಾಳಿಲಿ ಓಡಾಡಬೇಕಾದ್ರೆ ಸ್ವಲ್ಪ ಟೋಪಿ ಗೀಪೆಲ್ಲ ಹಾಕೊಂಡು ಓಡಾಡಿ, ಸೊ ದಟ್ ನೀವು ಹುಷಾರಾಗಿರ್ತೀರಾ ಅಂತ ಈ ಒಂದು ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಆ್ಯಂಡ್ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.